2026 UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡು ಈಗ ರಿಲೀಸ್ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಈ ಎಕ್ಸಾಮ್ ನ ಸೇಫ್ ಆಗಿ ಬರೆದು ಬರಬೇಕು ಅಂದ್ರೆ ಏನೇನ್ ಮೆಜರ್ಸ್ ನ ಫಾಲೋ ಆಗಬೇಕು ಮತ್ತು ಈ ಹಾಲ್ ಟಿಕೆಟ್ ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿ. ಸೊ ಈ ರೀತಿ ಎಕ್ಸಾಮ್ ಅಪ್ಡೇಟ್ಸ್ ಆಗಲಿ, ಕರೆಂಟ್ ಅಫೈರ್ಸ್ ವಿಡಿಯೋಸ್ ಆಗಲಿ ಈ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಒಂದಿನ ಕೂಡ ಆ ವಿಡಿಯೋಸ್ ನ ಮಿಸ್ ಮಾಡಿದಿರಾ ಇನ್ಫಾರ್ಮ್ಡ್ ಆಗಿರಬೇಕು ಅಂದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ನ ಆನ್ ಅಲ್ಲಿ ಇಟ್ಕೊಳ್ಳಿ. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೇ ತಿಂಗಳು ಮೇ 24ನೇ ತಾರೀಕು ನಡೆಯಲಿದೆ. ಈ ಎಕ್ಸಾಮ್ 2 ಸೆಷನ್ ಆಗಿ ನಡೆಯುತ್ತೆ. ಫಸ್ಟ್ ಸೆಷನ್ ಪೇಪರ್ 1 ಇದು GS ಪೇಪರ್, ಇದು ಮಾರ್ನಿಂಗ್ 9:30 ಇಂದ 11:30 ವರೆಗೂ ಇರುತ್ತೆ. ಪೇಪರ್ 2 ಬಂದು CSAT, ಇದು ಆಫ್ಟರ್ನೂನ್ 2:30 ಇಂದ 4:30 ವರೆಗೂ ಇರುತ್ತೆ. ಮತ್ತೆ ಈ ಎಕ್ಸಾಮ್ ಆಫ್ಲೈನ್ ಅಲ್ಲಿ OMR ಮೋಡ್ ಅಲ್ಲಿ ನಡೆಯುತ್ತೆ. ಈಗ ಈ ಹಾಲ್ ಟಿಕೆಟ್ ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ನೋಡೋಣ. ಫಸ್ಟ್ ಕ್ರೋಮ್ ಹೋಗಿ upsc.online.nic.in ಅಂತ ಸರ್ಚ್ ಮಾಡಿ. ಅದು ಸರ್ಚ್ ಮಾಡಿದ್ಮೇಲೆ ಈ ತರ ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟ್ ಅಂಡ್ ಲಾಗಿನ್ ಆಗಲಿ, ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಆಗಲಿ, ಮತ್ತೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಆಗಲಿ ಈ ತರ ತೋರಿಸುತ್ತೆ. ಮತ್ತೆ ಅದ್ರ ಮೇಲೆ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ನೀವು ಇಲ್ಲಿ ಲಾಗಿನ್ ಆಗ್ಬೇಕಂದ್ರೆ 3 ಡಿಫರೆಂಟ್ ವೇಸ್ ಇದೆ. ಮೊದಲನೇದು ಮೊಬೈಲ್ ಅಂಡ್ OTP ಮುಖಾಂತರ ಲಾಗಿನ್ ಆಗ್ಬೋದು, ಇಲ್ಲ URN ಅಂಡ್ ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗ್ಬೋದು, ಇಲ್ಲ ಮೇಲ್ ಅಂಡ್ ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗ್ಬೋದು. ನನ್ನ ಸಜೆಷನ್ ಏನು ಅಂದ್ರೆ ಮೊಬೈಲ್ ಅಂಡ್ OTP ಮುಖಾಂತರ ಲಾಗಿನ್ ಆಗಿ, ಯಾಕಂದ್ರೆ ಇದು ಸಿಂಪಲ್ ಆಗಿ ಈಸಿಯಾಗಿ ಆಗೋಗುತ್ತೆ. ಇಲ್ಲಿ ಮೇಲೆ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಈ ಕ್ಯಾಪ್ಚಾನ ಎಂಟರ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚಾನ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಅಂತ ಪ್ರೆಸ್ ಮಾಡಿದ್ರೆ ನೀವು ಇದಕ್ಕೆ ಲಾಗಿನ್ ಆಗ್ತೀರಾ. ಈ ತರ ಲಾಗಿನ್ ಆದ್ಮೇಲೆ ಇಲ್ಲಿ ಮೇಲೆ 3 ಡಾಟ್ಸ್ ಕಾಣ್ತಿದೆ ಅಲ್ಲ, ಆ 3 ಡಾಟ್ಸ್ ಮೇಲೆ ಪ್ರೆಸ್ ಮಾಡಿ. ಆ 3 ಡಾಟ್ಸ್ ಮೇಲೆ ಪ್ರೆಸ್ ಮಾಡಿದಾಗ ಇಲ್ಲಿ ನಿಮ್ಗೆ ಬೇರೆ ಬೇರೆ ಆಪ್ಷನ್ಸ್ ತೋರಿಸುತ್ತೆ. ಪ್ರೊಫೈಲ್, ಎಕ್ಸಾಮಿನೇಷನ್, ಅಪ್ಡೇಟ್ ಮೈ ಡಾಟಾ ಈ ತರ. ನೀವು ಇದರಲ್ಲಿ ಎಕ್ಸಾಮಿನೇಷನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಸಬ್ ಸೆಷನ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನಿರುತ್ತೆ ಅಂದ್ರೆ ಎಕ್ಸಾಮಿನೇಷನ್ ನೋಟಿಸಸ್, ಅಪ್ಲೈ ಫಾರ್ ಎಕ್ಸಾಮಿನೇಷನ್, ಮೈ ಅಪ್ಲಿಕೇಶನ್ಸ್, ಮತ್ತೆ ಅದರ ಕೆಳಗಡೆ ಡೌನ್ಲೋಡ್ EPFO 2026 ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಅದು ಕೂಡ ಅಲ್ಲ, ಅದರ ಕೆಳಗಡೆ ಡೌನ್ಲೋಡ್ CESP 2026 ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಚಿಕ್ಕ ಅಡ್ಮಿಟ್ ಕಾರ್ಡ್ ತರ ಕಾಣಿಸುತ್ತೆ. ಅದ್ರ ಕೆಳಗಡೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನೋದು ಆಫ್ಲೈನ್ ಗೆ ಡೌನ್ಲೋಡ್ ಆಗುತ್ತೆ. ನೀವು ಇದೇ ಅಡ್ಮಿಟ್ ಕಾರ್ಡ್ ನ ಪ್ರಿಂಟ್ ಔಟ್ ತಗೊಂಡು ಎಕ್ಸಾಮ್ ಸೆಂಟರ್ ಗೆ ತಗೊಂಡು ಹೋಗ್ಬೇಕಾಗುತ್ತೆ. ಈ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಈ ಅಡ್ಮಿಟ್ ಕಾರ್ಡ್ ಮೇಲೆ ನಿಮ್ಮ ನೇಮ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ, ಮತ್ತೆ ಫೋಟೋಗ್ರಾಫ್ ಸಿಗ್ನೇಚರ್ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಮತ್ತೆ ಎಕ್ಸಾಮ್ ಸೆಂಟರ್ ಬಗ್ಗೆ ತಿಳ್ಕೊಳ್ಳಿ, ಮತ್ತೆ ಎಕ್ಸಾಮ್ ಡೇಟ್ ಅಂಡ್ ಟೈಮ್ ಅಂದ್ರೆ ಮೇ 24 ಇದು ಅವಾಗ್ಲೇ ನಿಮ್ಗೆ ಹೇಳಿದ್ದೀನಿ. ಸೊ ಇದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ರೋಲ್ ನಂಬರ್ ನ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಎಕ್ಸಾಮ್ ದಿನ ಏನೇನ್ ತಗೊಂಡ್ ಹೋಗ್ಬೇಕು, ಎಕ್ಸಾಮ್ ದಿನ ಏನೇನ್ ತಗೊಂಡ್ ಹೋಗ್ಬೇಕು ಅಂದ್ರೆ ನೀವು ಪ್ರಿಂಟ್ ತಗೊಂಡಿರೋ ಒಂದು ಅಡ್ಮಿಟ್ ಕಾರ್ಡ್ ನ ಹಾರ್ಡ್ ಕಾಪಿ ತಗೊಂಡ್ ಹೋಗ್ಬೇಕು. ಮತ್ತೆ ಅದು ತುಂಬಾ ಕ್ಲಿಯರ್ ಆಗಿ ನೀಟ್ ಆಗಿ ಇರಬೇಕು. ಅದ್ರ ಮೇಲೆ ಬೇರೆ ಎಕ್ಸ್ಟ್ರಾ ಮಾರ್ಕಿಂಗ್ಸ್ ಈ ತರ ಏನು ಇರಬಾರ್ದು. ಮತ್ತೆ ಅದ್ರ ಜೊತೆಗೆ ಫೋಟೋ ID ಪ್ರೂಫ್ ಒಂದು ತಗೊಂಡೋಗ್ಬೇಕು. ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ಯಾವ್ದು ಕೊಟ್ಟಿದ್ದೀರೋ ಅದನ್ನೇ ತಗೊಂಡೋಗ್ಬೇಕು. ಮತ್ತೆ ಅಡ್ಮಿಟ್ ಕಾರ್ಡ್ ಮೇಲೆ ಕೂಡ ಅದು ಮೆನ್ಷನ್ ಆಗಿರುತ್ತೆ. ಆ ID ಪ್ರೂಫ್ನೇ ನೀವು ತಗೊಂಡೋಗ್ಬೇಕು. ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ, ಪಾಸ್ಪೋರ್ಟ್ ಆಗಲಿ, ಇವ್ಯಾವೋ ಒಂದು ನೀವು ಕೊಟ್ಟಿರ್ತೀರಾ, ನೀವು ಅದನ್ನೇ ತಗೊಂಡೋಗ್ಬೇಕು. ಬೇರೆದನ್ನ ತಗೊಂಡೋದ್ರೆ ನಿಮ್ಮನ್ನ ಅಲೋ ಮಾಡಲ್ಲ. ಮತ್ತೆ OMR ನ ಬಬಲ್ ಮಾಡೋದಕ್ಕೆ ಯಾವ್ದಂದ್ರೆ ಆ ಪೆನ್ ಯೂಸ್ ಮಾಡಿದ್ರೆ ಆಗಲ್ಲ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ನ ಮಾತ್ರ ಯೂಸ್ ಮಾಡಬೇಕು. ಬೇರೆ ಯಾವ ಪೆನ್ ಯೂಸ್ ಮಾಡಿದ್ರು ನಿಮ್ಮ OMR ಶೀಟ್ ಅನ್ನೋದು ಎವ್ಯಾಲ್ಯೂಯೇಟ್ ಆಗಲ್ಲ. ಮತ್ತೆ ಇದ್ರ ಜೊತೆಗೆ ನೀವು UPSC ಅಪ್ಲಿಕೇಶನ್ ಹಾಕುವಾಗ ಯಾವ ಫೋಟೋ ಸಬ್ಮಿಟ್ ಮಾಡಿರ್ತೀರೋ ಆ ಫೋಟೋನ 2 ಕಾಪೀಸ್ ಹಾರ್ಡ್ ಕಾಪೀಸ್ ನ ತಗೊಂಡೋಗೋದು ಒಳ್ಳೇದು. ಮತ್ತೆ ಮೊಬೈಲ್ ಫೋನ್ ಆಗ್ಲಿ, ಸ್ಮಾರ್ಟ್ ವಾಚ್ ಆಗ್ಲಿ, ಬ್ಲೂಟೂತ್ ಡಿವೈಸಸ್ ಆಗ್ಲಿ, ಡಿಜಿಟಲ್ ಕ್ಯಾಲ್ಕುಲೇಟರ್ ಆಗ್ಲಿ, ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಇಂತ ಯಾವುದೇ ಆಗ್ಲಿ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಆಗಿರುತ್ತೆ. ನೀವು ಇಂಥವ್ ಯಾವು ತಗೊಂಡೋಗೋಷ್ಟಿಲ್ಲ. ಈಗ ಟೈಮಿಂಗ್ ಮತ್ತೆ ಎಂಟ್ರಿ ರೂಲ್ಸ್ ನ ನೋಡೋಣ. ಪೇಪರ್ 1 ಗೆ ಎಂಟ್ರಿ ಅನ್ನೋದು ಮಾರ್ನಿಂಗ್ 9 AM ಗೆ ಕ್ಲೋಸ್ ಆಗುತ್ತೆ. ಪೇಪರ್ 2 ಗೆ ಎಂಟ್ರಿ ಅನ್ನೋದು 2 PM ಗೆ ಕ್ಲೋಸ್ ಆಗುತ್ತೆ. ಮತ್ತೆ UPSC ಏನ್ ರೆಕಮೆಂಡ್ ಮಾಡುತ್ತೆ ಅಂದ್ರೆ ಎಕ್ಸಾಮ್ ಸೆಂಟರ್ಗೆ ನೀವು 1.5 hour ಮುಂಚೆನೆ ಹೋಗ್ಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ಯಾಕಂದ್ರೆ ಮಾರ್ನಿಂಗ್ ನಿಮ್ಗೆ ಫೇಸ್ ಅಥೆಂಟಿಕೇಶನ್ ಮತ್ತೆ ಐಡೆಂಟಿಟಿ ವೆರಿಫಿಕೇಶನ್ ಇರುತ್ತೆ. ಈ ಪ್ರೋಸೆಸ್ ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ. ಆದ್ರಿಂದ ನೀವು ಎಕ್ಸಾಮ್ ಸೆಂಟರ್ಗೆ 1.5 hour ಮುಂಚೆನೆ ಹೋಗ್ಬೇಕಾಗುತ್ತೆ. ಮತ್ತೆ ಎಕ್ಸಾಮ್ ಗಿಂತ ಒಂದಿನ ಮುಂಚೆನೆ
ಎಕ್ಸಾಮ್ ಸೆಂಟರ್ಗೆ ಹೇಗೆ ಹೋಗಬೇಕು ಅಂತ ಗೂಗಲ್ ಮ್ಯಾಪ್ಸ್ ಆಗಲಿ ಇವೆಲ್ಲ ಕ್ಲಿಯರ್ ಆಗಿ ನೋಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಹೇಗೆ ಹೋಗಬೇಕು ಅಂತ ಯಾರನ್ನಾದ್ರೂ ಕೇಳಿ ತಿಳ್ಕೊಂಡು ಬಸ್ಸ ಮೆಟ್ರೋನ ಈ ಥರ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಳ್ಳಿ. ಒಂದು ವೇಳೆ ನೀವು ಇರೋ ಪ್ಲೇಸ್ಗೆ ಎಕ್ಸಾಮ್ ಸೆಂಟರ್ ಏನಾದರೂ ಜಾಸ್ತಿ ದೂರ ಇದ್ದರೆ ನೀವು ಒಂದಿನ ಮುಂಚೆನೆ ಅಲ್ಲಿ ಹೋಗಿ ಅಲ್ಲೇ ನಿಯರ್ ಬೈ ಎಲ್ಲಾದರೂ ಸ್ಟೇ ಆಗೋದು ಒಳ್ಳೆಯದು. ಯಾಕಂದರೆ ಎಕ್ಸಾಮ್ ದಿನ ನೀವು ಹರಿಬರಿಯಲ್ಲಿ ಹೋದರೆ ನೀವು ತುಂಬ ಪ್ಯಾನಿಕ್ ಆಗ್ತೀರಾ. ಅವಾಗ ಎಕ್ಸಾಮ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಡ್ರೆಸ್ ಕೋಡ್ ಕೂಡ ಈ ರೀತಿ ಫುಲ್ ಸ್ಲೀವ್ ಶರ್ಟ್ ಎಲ್ಲ ಹಾಕೊಂಡು ಹೋಗ್ಬಾರ್ದು. ನೀವೇನಿದ್ರು ಹಾಫ್ ಸ್ಲೀವ್ ಶರ್ಟ್ ಹಾಕೊಂಡು ಹೋಗ್ಬೇಕು. ಒಂದ್ ವೇಳೆ ಎಕ್ಸಾಮ್ ದಿನ ನೀವೇನಾದ್ರೂ ಫುಲ್ ಶರ್ಟ್ ಹಾಕೊಂಡು ಹೋಗಿದ್ದೀರಾ ಅಂದ್ರೆ ಅಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ನೀವು ಅವಾಗ ನಿಯರ್ ಬೈ ಶಾಪ್ಸ್ ಹೋಗಿ ತಗೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ಮಾರ್ನಿಂಗು ಶಾಪ್ಸ್ ಅನ್ನೋದು ಫಸ್ಟ್ ಆಫ್ ಆಲ್ ತೆಗ್ದಿರೋದಿಲ್ಲ. ನೀವು ಅವಾಗ ಅದಕ್ಕೆಲ್ಲ ಹುಡ್ಕಾಡ್ಕೊಂಡಿದ್ರೆ ನೀವು ತುಂಬಾ ಪ್ಯಾನಿಕ್ ಆಗಿ ಎಕ್ಸಾಮ್ ನ ಸರಿಯಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಎಲ್ಲಾ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡಬೇಕು ಅಂದ್ರೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಕೇರ್ಫುಲ್ ಆಗಿರಿ. ಸೊ ಈಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಅಡ್ಮಿಟ್ ಕಾರ್ಡ್ ನ ಪ್ರಿಂಟ್ಔಟ್ ತಗೊಂಡು ಫೋಟೋಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಎಕ್ಸಾಮ್ಗೆ ಇನ್ನ 9 days ಉಳಿದಿದೆ. ಚೆನ್ನಾಗಿ ರಿವೈಸ್ ಮಾಡಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಆಲ್ ದ ಬೆಸ್ಟ್. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರೀತಿದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ ಆಗಲಿ ಕರೆಂಟ್ ಅಫೈರ್ಸ್ ವಿಡಿಯೋಸ್ ಆಗಲಿ ಈ ಚಾನಲ್ ಅಲ್ಲಿ ವಿಡಿಯೋಸ್ ಅನ್ನೋದು ಬರ್ತಾ ಇರುತ್ತೆ. ನಿಮ್ಗೆ ಆ ವಿಡಿಯೋಸ್ ಮಿಸ್ ಆಗಬಾರ್ದು ಅಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಆನ್ ಅಲ್ಲಿ ಇಟ್ಕೊಳ್ಳಿ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಥ್ಯಾಂಕ್ ಯು.